ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರ್ಪು. ಮೋದಿಯವರು 3ನೇ ಬಾರಿಗೆ ಪ್ರಧಾನಿಯಾದ ನಂತರ ಮೊದಲನೇ ಬಜೆಟ್ ಇವತ್ತು ಮಂಡನೆಯಾಗಿದೆ. ಯಥಾ ಪ್ರಕಾರ ನಿರ್ಮಲಾ ಸೀತಾರಾಮನ್ ಅವರು 7ನೇ ಬಜೆಟನ್ನು ಮಂಡಿಸಿದ್ದಾರೆ. ಸತತ 7ನೇ ಬಜೆಟ್ ಅವರು ಇವತ್ತು ನಮ್ಮ ದೇಶದ ಮುಂದೆ ಮಂಡಿಸಿದ್ದಾರೆ. ಸೊ ಇದರಲ್ಲಿ ನಿಮಗೆ ಹ್ಯಾಪಿ ನ್ಯೂಸ್ಗಳನ್ನು ಮೊದಲು ಹೇಳಿಬಿಡ್ತೀನಿ. ಹ್ಯಾಪಿ ನ್ಯೂಸ್ ಏನು ಅಂದರೆ, ಕಳೆದ 10 ವರ್ಷಗಳಲ್ಲಿ ಸುಮಾರು 25 ಲಕ್ಷ ಕೋಟಿ ರೂಪಾಯಿಗಳನ್ನು ಕಾರ್ಪೊರೇಟ್ಗಳಿಗೆ, ಬ್ಯಾಂಕುಗಳಲ್ಲಿ ಸಾಲ ಮಾಡಿದವರಿಗೆ ಮನ್ನಾ ಮಾಡಿದ್ದಾರೆ. ಸೊ ಇದು ದೊಡ್ಡ ಗುಡ್ ನ್ಯೂಸ್. ಇನ್ನೊಂದು, ನಾವು ಕಟ್ಟುವ ಟ್ಯಾಕ್ಸ್ನಿಂದ ಬಡವರಿಗೆ ಏನೇನೋ ಕೊಡ್ತಿದ್ದಾರೆ, ಅವರಿಗೆ ಉಚಿತ ಕೊಡ್ತಿದ್ದಾರೆ, ಅದು ಕೊಡ್ತಿದ್ದಾರೆ, ಇದು ಕೊಡ್ತಿದ್ದಾರೆ ಅಂತ ಬಾಯಿ ಬಡ್ಕೊಳ್ಳೋಂತಹವರು ಅವರು ಈ ದೇಶದಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ತಿದ್ದಾರೆ, ಅದರಲ್ಲೂ ವಿಶೇಷವಾಗಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ನೀವು ಕೊಳ್ಳುವ ಪ್ರತಿ ವಸ್ತುವಿನ ಮೇಲೆ ನೀವು ಟ್ಯಾಕ್ಸ್ ಕಟ್ಟಿರ್ತೀರಲ್ಲ, ಅದರ ಬೆಲೆ ಮೇಲೆ ಬರೆದಿರ್ತಾರಲ್ಲ, ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್. ಆ ತೆರಿಗೆ ನೀವು ಕಟ್ತಾ ಇರ್ದಿರಲ್ಲ, ಆ ತೆರಿಗೆ ಯಾರು ಎಷ್ಟು ಕಟ್ತಿದ್ದಾರೆ ಅಂತ. ಈ ದೇಶದ ಆಗರ್ಭ ಶ್ರೀಮಂತರು ಅಂತ ಕರೆಸ್ಕೊಳ್ಳುವಂತಹ, ಮಿಲಿಯನೇರ್ಸ್ ಅಂತ ಕರೆಸ್ಕೊಳ್ಳುವಂಥವರು ಕಟ್ಟುತ್ತಾ ಇರುವಂತಹದ್ದು ಇಡೀ ದೇಶದ ಒಟ್ಟು ಡೈರೆಕ್ಟ್ ಟ್ಯಾಕ್ಸ್ನ ಸುಮಾರು 10%ಗಿಂತ ಕಡಿಮೆ. 10%ಗಿಂತ ಕಡಿಮೆ. ಉಳಿದಂತೆ ಸಾಮಾನ್ಯ ಜನ ಅಂತ ಕರೆಸ್ಕೊಳ್ತಾರಲ್ಲ, ಪಾಪ ಓಟ್ ಹಾಕಿ ಏಟು ತಿಂತಾ ಇರ್ತಾರಲ್ಲ 5 ವರ್ಷಗಳ ಕಾಲ, ಅವರು ಕಟ್ತಾ ಇರುವಂತಹ ಇಂಡೈರೆಕ್ಟ್ ಟ್ಯಾಕ್ಸ್ ಪ್ರಮಾಣ 90%ಗಿಂತ ಹೆಚ್ಚು. 90%ಗಿಂತ ಹೆಚ್ಚು ಇಂಡೈರೆಕ್ಟ್ ಟ್ಯಾಕ್ಸಸ್ ಸಾಮಾನ್ಯ ಪ್ರಜೆಗಳು ಕಟ್ತಿದ್ದಾರೆ. ಅಂಬಾನಿ, ಅದಾನಿ ಅಂತಹ ಮಿಲಿಯನೇರ್ಗಳು, ಬಿಲಿಯನೇರ್ಗಳು ಶತಕೋಟಿ, 1000 ಕೋಟಿ, ಲಕ್ಷ ಕೋಟಿ ಲೆಕ್ಕ ತೋರಿಸ್ಕೊಂಡು ನಾನು ಏಷ್ಯಾದ ನಂಬರ್ 1, ಯುರೋಪಿನ ನಂಬರ್ 1, ದೇಶದ ನಂಬರ್ 1, ಪ್ರಪಂಚದ ನಂಬರ್ 1 ಅಂತ ಬಡಾಯಿ ಕೊಚ್ಕೊಂಡು ತಮ್ಮ ಮಕ್ಕಳ ಮದುವೆಯಲ್ಲಿ ಲಕ್ಷಾಂತರ ಕೋಟಿಗಳನ್ನು ವ್ಯಯಿಸ್ತಾ ಇದ್ದಾರಲ್ಲ, ಅವರು ಕಟ್ಟುತ್ತಾ ಇರುವಂತಹ ಇಂಡೈರೆಕ್ಟ್ ಟ್ಯಾಕ್ಸ್ ಕೇವಲ 10%ಗಿಂತ ಕಡಿಮೆ. ಅಷ್ಟನ್ನು ಕಟ್ಟಿ ದೇಶವನ್ನೇ ನಮ್ಮ ಟ್ಯಾಕ್ಸ್ನಿಂದ ನೀವು ಬದುಕ್ತಾ ಇದ್ದೀರಿ ಅಂತ ದುರಹಂಕಾರದಲ್ಲಿ ಮಾತಾಡ್ತಾರೆ. ಇದೆರಡು ಗುಡ್ ನ್ಯೂಸ್ ನಮ್ಮ ಜನಕ್ಕೆ ಅಂತ ನಾನು ಹೇಳುವಂತಹದ್ದು. ಯಾಕಂದರೆ ಮೋದಿ ಅವರಿಗೆ ಯಾವುದು ಗುಡ್ ನ್ಯೂಸೋ ಅದು ನಮಗೂ ಗುಡ್ ನ್ಯೂಸ್ ಆಗಬೇಕು. ಅಂತಹ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಸೊ ಅದೆರಡು ಗುಡ್ ನ್ಯೂಸ್ ನಿಮಗೆ. ಯಾವುದು? ಒಂದನೇದು 25 ಲಕ್ಷ ಕೋಟಿಯವರೆಗೆ ಸಾಲ ಮನ್ನಾ ಮಾಡಿರುವಂತಹದ್ದು ಕಾರ್ಪೊರೇಟ್ ಶಕ್ತಿಗಳ ಬಿಗ್ ಶಾಟ್ಸ್ ಸಾಲಗಳನ್ನು ಬ್ಯಾಂಕುಗಳಿಂದ ಮನ್ನಾ ಮಾಡಿರುವಂತಹದ್ದು, ಪ್ಲಸ್ ಕೇವಲ 10% ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ಟುವಂತಹ ಜನ ಬೇರೆಯವ್ರನ್ನ ಕಿಂಡಲ್ ಮಾಡ್ತಾರೆ ಅನ್ನುವಂಥದ್ದು ಎರಡು ಗುಡ್ ನ್ಯೂಸ್ ನಮಗೆ. ಸೊ ಅದು ಬಿಟ್ಟಂತೆ ಈ ಬಜೆಟನ್ನು ಅಮೃತ ಕಾಲದ ಬಜೆಟ್ ಅಂತ ಕರೆದಿದ್ದಾರೆ. ಅಮೃತ ಕಾಲ, ಆ ಮೃತ ಕಾಲ ಅಂದರೆ ಸರಿ ಹೋಗುತ್ತೇನೋ, ಆದರೆ ಅವರು ಅಮೃತ ಕಾಲದ ಬಜೆಟ್ ಅಂತ ಕರೆದಿದ್ದಾರೆ. ಇದರಲ್ಲಿ ಆ್ಯಸ್ ಯೂಶ್ವಲ್ ಪ್ರತಿ ಸಲ ಇದ್ದಂಗೆ ಕೃಷಿಗಿಷ್ಟು, ಶಿಕ್ಷಣಕ್ಕಿಷ್ಟು, ವೈದ್ಯಕೀಯಕ್ಕಿಷ್ಟು, ಸೇನೆಗೆ ಅಂದರೆ ಸುರಕ್ಷತೆಗಿಷ್ಟು, ಎಲ್ಲದಕ್ಕೂ ಕೂಡ ಅಷ್ಟಷ್ಟು ಕೊಟ್ಟಿದ್ದಾರೆ. ಅದರ ಬಗ್ಗೆ ಹೆಚ್ಚಿಗೆ ನಾವು ಮಾತನಾಡುವಂತಹ ಯಾವ ಬದಲಾವಣೆಯೂ ಆಗಿಲ್ಲ ಈ ಬಾರಿ. ಆದರೆ ಒಂದು ಪ್ರತಿ ಬಜೆಟ್ನಲ್ಲಿ, ಅದು ರಾಜ್ಯ ಬಜೆಟ್ ಆಗಿರ್ಬೋದು, ಕೇಂದ್ರದ ಬಜೆಟ್ ಆಗಿರ್ಬೋದು, ಅಲ್ಲಿ ಬರುವಂತಹ ಒಂದು ವಿಚಾರ ಅಂತಂದರೆ ಮನೆಗಳನ್ನು ಕಟ್ಟಿಕೊಡ್ತೀವಿ, ವಸತಿ ರಹಿತರಿಗೆ ಮನೆ ಕಟ್ಟಿ ಕೊಡ್ತೀವಿ. ಮೋದಿಯವರು ಒಂದು ಸಲ ಭಾಷಣ ಮಾಡ್ತಾ ಹೇಳಿದರು, 2022ರ ಅಂತ್ಯಕ್ಕೆ ಪ್ರತಿಯೊಬ್ಬ ಭಾರತೀಯನಿಗೂ ಪಕ್ಕ ಮನೆ ಇರುತ್ತೆ, ಮನೆಗೊಂದು ನಲ್ಲಿ ಇರುತ್ತೆ, ನಲ್ಲಿಯಲ್ಲಿ ನೀರು ಬರುತ್ತೆ, ಆ ಮನೆಗೆ ಕರೆಂಟ್ ಇರುತ್ತೆ, ಮನೆ ಮುಂದೆ ರಸ್ತೆ ಇರುತ್ತೆ ಅಂತ. ಆದರೆ ಈ ಸಾರಿಯೂ ಸಹ ಮತ್ತೆ 3 ಕೋಟಿ ಮನೆಗಳನ್ನು ಕಟ್ಟಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಲೆಕ್ಕ ಅಂತೂ ನನಗೆ ಖಂಡಿತವಾಗ್ಲೂ ಕೂಡ ಮೊದಲಿಂದ ಕನ್ಫ್ಯೂಷನ್. ನಮ್ಮ ದೇಶದ ಜನಸಂಖ್ಯೆ 150 ಕೋಟಿ ಅಂತ ಇಟ್ಕೊಳ್ಳಿ, 150 ಕೋಟಿ ಅಂತಲೇ ಇಟ್ಕೊಳ್ಳಿ. ಒಂದು ಮನೆಯಲ್ಲಿ ಕನಿಷ್ಠ ಒಂದು 5 ಮಂದಿ ಇರ್ತಾರೆ ಅಂತ ಇಟ್ಕೊಳ್ಳಿ. ಆಗ ಎಷ್ಟು ಮನೆ ಬೇಕು ನಮ್ಮ ದೇಶಕ್ಕೆ? 30 ಕೋಟಿ ಮನೆಗಳು ಬೇಕು. ಇವರು ಅನಾದಿ ಕಾಲದಿಂದಲೂ, ಅದು ಕಾಂಗ್ರೆಸ್ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, BJP ಸರ್ಕಾರ ಆಗಿರ್ಬೋದು, NDA, UPA ಎಲ್ಲ ಸರ್ಕಾರಗಳು ಪ್ರತಿ ವರ್ಷ 1 ಕೋಟಿ ಮನೆ ಕಟ್ಕೊಡ್ತೀವಿ, 2 ಕೋಟಿ ಮನೆ ಕಟ್ಕೊಡ್ತೀವಿ ಅಂತ ಅನಾದಿ ಕಾಲದಿಂದ, ನಾನು ಸಣ್ಣವನಾಗಿ ಚಡ್ಡಿ ಹಾಕ್ಕೊಂಡು ಓಡಾಡೋ ಸಂದರ್ಭದಿಂದಲೂ ಹೇಳ್ತಾನೆ ಇದ್ದಾರೆ.
ಇಲ್ಲಿಯವರೆಗೂ ಅಷ್ಟು ಜನಕ್ಕೆ ಮನೆ ಕೊಡೋಕ್ಕಾಗಿಲ್ಲ. 30 ಕೋಟಿ ಮನೆಗಳನ್ನೇ ಇವ್ರ ಕೈಲಿ ಕೊಡೋಕೆ, 30 ಕೋಟಿ ಜನಕ್ಕೂ 30 ಕೋಟಿ ಮನೆನೂ ಸರ್ಕಾರನೇ ಕಟ್ಕೊಡ್ಬೇಕಾಗಿಲ್ಲ. ಅದರಲ್ಲಿ 3/4 ಸ್ವಂತ ಮನೆಗಳು ಅವ್ರವರೇ ಕಟ್ಕೊಂಡಿರಲ್ವ. ಇನ್ನು ಕಾಲು ಭಾಗ ಅಂದರೆ ಸುಮಾರು ಒಂದು 7-8 ಕೋಟಿ ಮನೆ ತಾನೇ ಬೇಕಾಗಿರೋದು. ಆ ಮನೆಗಳನ್ನು ಕಟ್ಟೋಕೆ ಇವ್ರಿಗೆ 75 ವರ್ಷ ಆದರೂ ಕೂಡ ಮುಗಿದಿಲ್ಲ. ಈಗ ನರೇಂದ್ರ ಮೋದಿಯವರು 2022ರಲ್ಲೇ ಮನೆಗೊಂದು ನಲ್ಲಿಯಲ್ಲಿ ನೀರು ಎಲ್ಲ ಬಿಟ್ಟಾಯಿತು. ಆದರೂ ಸಹ ಈಗ ಮತ್ತೆ ಒಂದು 3 ಕೋಟಿ ಮನೆಗಳನ್ನು ಕೊಡ್ತಾರಂತೆ. ಸೊ ಬರೋ ವರ್ಷಕ್ಕೆ ಮತ್ತಿನ್ನೊಂದಷ್ಟು ಕೋಟಿ ಮನೆಗಳ ಲೆಕ್ಕ ಬರುತ್ತೆ. ಇನ್ನು ಇಡೀ ದೇಶವನ್ನು ಕಾಡ್ತಾ ಇರುವಂತಹದ್ದು, ಇವರಿಗೆ ಎಲೆಕ್ಷನಲ್ಲಿ ದೊಡ್ಡ ಪೆಟ್ಟು ಕೊಟ್ಟಂಥದ್ದು ಯುವಶಕ್ತಿ. ಯಾಕೆ ದೊಡ್ಡ ಪೆಟ್ಟು ಕೊಡ್ತು ಅಂದರೆ ಇವರ ಡೋಂಗಿತನ. ದಿನ ಬೆಳಗಾದರೆ ಧರ್ಮದ್ವೇಷವನ್ನು ಬಿತ್ತೋದು, ಹಸುವಿನ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಇನ್ನೊಬ್ಬರನ್ನ ಕೊಲ್ಲೋದನ್ನೇ ಒಂದು ವ್ಯವಹಾರ ಅಥವಾ ಅದನ್ನೇ ಉದ್ಯೋಗ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾಡಿ, ಉದ್ಯೋಗ ಕೊಡಿ ಅಂದವರಿಗೆ ಪಕೋಡ ಮಾರಿ ಅಂತ ಡೈಲಾಗ್ ಹೊಡೆದು ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ರಲ್ಲ, ಆ ಯುವಕರು ಈ ಬಾರಿ ಮೋದಿ ಅವರಿಗೆ ಸರಿಯಾದಂತಹ ಪೆಟ್ಟು ಕೊಟ್ಟರು, ಚುನಾವಣೆಯಲ್ಲಿ ಏಟು ಕೊಟ್ಟಿದ್ದಾರೆ. ಅದನ್ನು ಮನಗಂಡಿರುವಂತಹ ನರೇಂದ್ರ ಮೋದಿ ಅವರ ಸರ್ಕಾರ 1 ಕೋಟಿ ಯುವಕರಿಗೆ 500 ಟಾಪ್ ಕಂಪನಿಗಳಲ್ಲಿ, ದೇಶದ ಪ್ರತಿಷ್ಠಿತ 500 ಟಾಪ್ ಕಂಪನಿಗಳಲ್ಲಿ ಅಪ್ರೆಂಟಿಸ್ ಮಾಡುತ್ತಂತೆ. ಅಲ್ಲಿ ಒಂದಷ್ಟು ಟ್ರೈನಿಂಗ್ ಕೊಡಿಸ್ತಾರಂತೆ ತರಬೇತಿಗಳಿಗೆ. ಅವರಿಗೆ ತಿಂಗಳಿಗೆ 5,000 ರೂಪಾಯಿ ಇಂಟರ್ನ್ಶಿಪ್ ಅಂತ ಕೊಡ್ತಾರಂತೆ. ಮತ್ತೆ ಒಂದು ಬಾರಿಗೆ 6,000 ರೂಪಾಯಿ ಇನ್ನೊಂದಷ್ಟು ನೆರವು ಅಂತ ಕೊಡ್ತಾರಂತೆ. ಇದು ಇವರು ಹಾಕಿಕೊಂಡಿರುವಂತಹ ನಿರುದ್ಯೋಗ ನಿವಾರಣೆಗೆ ಇವರು ಮಾಡಿಕೊಂಡಿರುವಂತಹ ಪ್ಲಾನ್ ಅಂತ. ಇಲ್ಲಿ ಒಂದು ಅರ್ಥ ಆಗ್ತಿಲ್ಲ, ಉದ್ಯೋಗ ಇಲ್ಲ, ಹಾಗಾಗಿ ಉದ್ಯೋಗ ಸಿಗ್ತಾ ಇಲ್ಲ. ಯಾಕಂದರೆ ಕೋಟ್ಯಾಂತರ ಜನ ಪ್ರತಿ ವರ್ಷ ಪದವಿಗಳನ್ನು ಪಡ್ಕೊಂಡು ಇಂಜಿನಿಯರಿಂಗು, ಡಾಕ್ಟರು ಏನೇನೋ ಆಗಿ ಹೊರಗೆ ಬರ್ತಿದ್ದಾರೆ, ಅವ್ರಿಗೆ ಉದ್ಯೋಗ ಸಿಗ್ತಿಲ್ಲ. ಇನ್ನೊಂದಷ್ಟು ಜನಕ್ಕೆ, ಇಲ್ಲಿ 1 ಕೋಟಿ ಜನಕ್ಕೆ ವರ್ಷಕ್ಕೆ ಇವರು ತರಬೇತಿ ಕೊಡ್ತಾರಂತೆ. ಅವ್ರಿಗೆ ಕೆಲಸ ಯಾರು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾತ್ರ ಮಾತಿಲ್ಲ. ಇದನ್ನು ಉದ್ಯೋಗ ಸೃಷ್ಟಿಯ ಭಾಗವಾಗಿ ತೋರಿಸಿದ್ದಾರೆ. 1 ಕೋಟಿ ಜನ ತರಬೇತಿ ಕೊಟ್ಬಿಟ್ರೆ ಉದ್ಯೋಗ ಸಿಕ್ಬಿಡುತ್ತಾ? ಅವ್ರಿಗೆ ಉದ್ಯೋಗ ಎಲ್ಲಿಂದ ಸಿಗಬೇಕು? ಸರ್ಕಾರ ಅದಕ್ಕೇನು ಮಾಡ್ತಿದೆ ಅದ್ರ ಬಗ್ಗೆ ಚಕಾರ ಇಲ್ಲ. ಅದರಲ್ಲೂ ಸಹ ಒಂದು ಡ್ರಾಮಾ. ಇದರ ತರಬೇತಿ ವೆಚ್ಚವನ್ನು, ತರಬೇತಿ ಖರ್ಚನ್ನು, ಇಂಟರ್ನ್ಶಿಪ್ಪು ಗೌರ್ಮೆಂಟ್ ಕೊಡುತ್ತಂತ 5,000. ಅದರಲ್ಲೂ ಒಂದು ಕಟಿಂಗ್ ಇದೆ, ಹೇಳ್ತೀನಿ. ತರಬೇತಿಯ ಖರ್ಚನ್ನು ಆ ಕಂಪನಿಗಳೇ ಭರಿಸ್ಬೇಕಂತೆ. ಇಂಟರ್ನ್ಶಿಪ್ನ 12% ಕಂಪನಿಗಳು ಭರಿಸ್ಬೇಕಂತೆ. ಅಂದರೆ ಕಂಪನಿಗಳನ್ನು ಸಮಾಜ ಸೇವೆ ಮಾಡಿ ಅಂತ ಹೇಳ್ತಿದ್ದಾರೆ. ಅದು ಆಲ್ರೆಡಿ ಇದೆ. CSR ಅಂತ, ಕಂಪನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದಿದೆ. ಅದರಲ್ಲಿ ಲಾಭದಲ್ಲಿ 5%ನ್ನು ಸಾಮಾಜಿಕ ಕಾರ್ಯಗಳಿಗೆ ತೊಡಗಿಸಬೇಕು ಅಂತ. ಸೊ ಇಲ್ಲೇನು ಮಾಡ್ತಾರೆ ಕಂಪನಿಗಳು? ಎಲ್ಲೋ ತೊಡಗಿಸ್ಬೇಕಾಗಿರೋದನ್ನು ಇಲ್ಲಿ ತೊಡಗಿಸ್ತಾರೆ. ಕಂಪನಿಗಳಿಗೆ ಯಾವ ನಷ್ಟನೂ ಇಲ್ಲ. ಸರ್ಕಾರಕ್ಕೆ ಇನ್ನೊಂದಷ್ಟು 12% ಕಂಪನಿಗಳಿಂದ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡ್ತಿದ್ದಾರೆ. ಅದು ಒಂದು ಚೂರು ಕಂಪನಿಗಳಿಗೆ ಆಗತ್ತೆ. ಸೊ ಅವರು ತರಬೇತಿಯನ್ನು ಕೊಡ್ತಾರೆ. ಅದರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. 1 ಕೋಟಿ ಜನಕ್ಕೆ ತರಬೇತಿ ಕೊಟ್ಟ ಮೇಲೆ ಅವ್ರಿಗೆ ಉದ್ಯೋಗ ಯಾರು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲೂ ಸಹ ಒಂದೇ ಒಂದು ಮಾತು ಇಲ್ಲ. ಹಾಗಾಗಿ ಉದ್ಯೋಗ ಸೃಷ್ಟಿಗಾಗಿ ಇದನ್ನು ಮಾಡ್ತಿದ್ದೀವಿ ಅನ್ನುವಂಥದ್ದು ದೊಡ್ಡ ಸುಳ್ಳು. ಇನ್ನು ರಾಜ್ಯಗಳಿಗೆ ಏನು ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ಬಂಪರ್ ಲಾಟ್ರಿ ಕೊಟ್ಟಿದ್ದಾರೆ. ಕಾರಣ ನಿಮಗೆ ಗೊತ್ತಿದೆ. ಅವರಿಬ್ಬರು ಆ ಕಡೆ ಈ ಕಡೆ ನಿಂತಿದ್ದಾರೆ, ಊರುಗೋಲುಗಳ ರೀತಿಯಲ್ಲಿ ನಿಂತಿದ್ದಾರೆ. ಆ ಊರುಗೋಲುಗಳಲ್ಲಿ ಇಲ್ಲದೆ ಹೋದರೆ, ಒಂದು ಪಕ್ಕಕ್ಕೆ ಸರಿದರೂ ಸಹ ನರೇಂದ್ರ ಮೋದಿ ಅವರು ಒಂದೇ ಒಂದು ಕ್ಷಣದಲ್ಲಿ ಪ್ರಧಾನಮಂತ್ರಿ ಹುದ್ದೆಯನ್ನು ಕಳ್ಕೊಂಡ್ಬಿಡ್ತಾರೆ. ಸರ್ಕಾರ ಬಿದ್ದೋಗುತ್ತೆ. ಯಾಕೆ ಅಂದರೆ ಜನ ಆ ರೀತಿಯಾದಂತಹ ಅಲ್ಪಮತವನ್ನು ಅಥವಾ ಬಹುಮತವನ್ನೇ ಕೊಟ್ಟಿಲ್ಲ, ಅವರಿಗೆ ಸೀಟುಗಳನ್ನೇ ಕೊಟ್ಟಿಲ್ಲ. 303 ಇದ್ದಂತಹ BJPನ 240ಕ್ಕೆ ತಂದು ಕೂರಿಸಿದ್ದಾರೆ. ಅಯೋಗ್ಯರ ಅನುಭವಿಸಿರಿ ಅಂತ. ಸೊ ಆ 2 ರಾಜ್ಯಗಳಿಗೆ ಕೊಡಲೇಬೇಕಲ್ಲ. ಇಲ್ಲಾಂದರೆ ಅವರು ಸಪೋರ್ಟ್ ವಾಪಸ್ ತಗೊಂಡ್ರೆ, ಬಿಹಾರಕ್ಕಂತೂ ಸ್ಪೆಷಲ್ ಸ್ಟೇಟಸ್ ಕೊಡಿ ಅಂತ ನಿತೀಶ್ ಕುಮಾರ್ ಕೇಳಿದ್ರು. ಅದು ಸಾಧ್ಯ ಇಲ್ಲ ಅಂತ ನಿನ್ನೆ ಹೇಳಿದ್ರು. ಆದರೆ ಅದಕ್ಕೆ ತಕ್ಕಂತೆ ಬೇರೆ ರೂಪದಲ್ಲಿ ದುಡ್ಡು ಕೊಟ್ಟಿದ್ದಾರೆ. 26,000 ಕೋಟಿ ಮೂಲಸೌಕರ್ಯಗಳಿಗೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ರಸ್ತೆಗಳ ನಿರ್ಮಾಣಕ್ಕಾಗಿ ಅಂತ ಕೊಟ್ಟಿದ್ದಾರೆ 26,000 ಕೋಟಿ ರೂಪಾಯಿಗಳು. ಇನ್ನು ಬೇರೆಲ್ಲ ಸೇರಿಸಿದ್ರೆ ಬಿಹಾರಕ್ಕೆ ಸುಮಾರು 50,000 ಕೋಟಿ ರೂಪಾಯಿಗಳನ್ನು ಇವರು ಕೊಟ್ಟಿದ್ದಾರೆ. ಇನ್ನು ಆಂಧ್ರ ಪ್ರದೇಶ, ಚಂದ್ರಬಾಬು ನಾಯ್ಡು ಅವರು ಪಟ್ಟು ಹಿಡಿದು ಕೂತಿದ್ರು. ಒಂದೋ ನನಗೆ ನೀರಾವರಿ ಯೋಜನೆಗಳಿಗೆ ದೊಡ್ಡ ಮೊತ್ತ ಬೇಕು,
ಅಮರಾವತಿಯನ್ನು ನಿಲ್ಲಿಸೋದಕ್ಕೆ, ತನ್ನ ರಾಜ್ಯಕ್ಕೆ ಒಳ್ಳೆಯ ಒಂದು ರಾಜಧಾನಿ ಇಲ್ಲ, ಪಕ್ಕಾ ರಾಜಧಾನಿ ಅಮರಾವತಿಯನ್ನು ಡೆವಲಪ್ಮೆಂಟ್ ಮಾಡಬೇಕು, ಅದಕ್ಕೆ ಒಂದಷ್ಟು ದುಡ್ಡು ಬೇಕು ಅಂತ ಹೋದ ತಿಂಗಳೇ ಇವರು ಮೋದಿ ಹತ್ರ ಹೋಗಿ ಒಂದು ಪಟ್ಟಿ ಕೊಟ್ಟಿದ್ರು. ಸುಮಾರು 1,00,000 ಕೋಟಿ ರೂಪಾಯಿಗಳಿಗೆ ಬೇಡಿಕೆ ಇಟ್ಟಿದ್ರು. ಅದರಲ್ಲಿ ಈಗ 15,000 ಕೋಟಿ ವಿಶೇಷ ಅನುದಾನ ಅಂತ ಆಂಧ್ರ ಪ್ರದೇಶಕ್ಕೆ ಕೊಡ್ತಿದ್ದಾರೆ. ಜೊತೆಗೆ ನೀರಾವರಿ ಯೋಜನೆಗಳಿಗೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಮರಾವತಿಗೆ ಡೆವಲಪ್ಮೆಂಟ್ಗೆ, ರಾಜಧಾನಿಯನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳಿದರೆ ಅವೆಲ್ಲವೂ ಸೇರಿದರೆ ಸುಮಾರು 1,00,000 ಕೋಟಿ ರೂಪಾಯಿಗಳಷ್ಟಾಗ್ತವೆ. ಇದು ಮೋದಿಯವರಿಗೆ ಸಪೋರ್ಟ್ ಮಾಡೋದಕ್ಕೆ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಹಾಕಿರುವಂತಹ ಷರತ್ತುಗಳು ಮತ್ತು ಅವರು ತೆಗೆದುಕೊಳ್ತಾ ಇರುವಂತಹ ಕೂಲಿ. ನಮ್ಮ ರಾಜ್ಯದಿಂದಲೂ ಕೂಡ ಮೋದಿಯವರಿಗೆ ಒಬ್ಬರು ಸಪೋರ್ಟ್ ಮಾಡಿದ್ದಾರೆ, ಒಂದು ಪಕ್ಷ ಸಪೋರ್ಟ್ ಮಾಡಿದೆ. ಅದರ ಹೆಸರು JDS ಅಂತ, ಜನತಾದಳ ಸೆಕ್ಯುಲರ್, ಕೋಮುವಾದಿ ಪಕ್ಷದೊಂದಿಗೆ ಹೋಗಿರುವಂತಹ ಸೆಕ್ಯುಲರ್. ಅವರು ಆಂಧ್ರ ಪ್ರದೇಶದವರು ಯಾವ ರೀತಿ ಬೇಡಿಕೆಗಳನ್ನಿಟ್ಟರು, ತಮಗೇನು ಬೇಕು ಅನ್ನೋದ್ರ ಬಗ್ಗೆ, ಬಿಹಾರದವರು ಯಾವ ರೀತಿ ಬೇಡಿಕೆಗಳಿಟ್ಟರು, ಇಲ್ಲಾಂದ್ರೆ ನಾವು ನಿಮಗೆ ಸಪೋರ್ಟ್ ಮಾಡಲ್ಲ ಅನ್ನೋ ರೀತಿ ಹೇಳಿದರು. ಇವರು ಸಹ ಬೇಡಿಕೆಗಳನ್ನಿಟ್ಟರು. ಏನು, ನನ್ನನ್ನು ಮಂತ್ರಿ ಮಾಡಬೇಕು, ನನ್ನ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಕೊಡಬೇಕು, ನನ್ನ ಮಗನಿಗೆ ಚನ್ನಪಟ್ಟಣದಿಂದ ಟಿಕೆಟ್ ಕೊಟ್ಟು ಕನಿಷ್ಠ MLA ಆದರೂ ಮಾಡಬೇಕು, ಸೋತು ಸಾಕಾಗಿದೆ ನನ್ನ ಮಗನಿಗೆ. ಇಂತಹ ಬೇಡಿಕೆಗಳನ್ನಿಟ್ಟರು. ಅದನ್ನು ನೆರವೇರಿಸೋ ಕೆಲಸವನ್ನು ಮೋದಿಯವರು ಮಾಡ್ತಾವ್ರೆ. ರಾಜ್ಯಕ್ಕಾಗಿ ಏನು ಕೇಳಿದ್ರು, ಬೇಕಾಗಿಲ್ಲ. ಕುಮಾರಸ್ವಾಮಿ ಅವರಿಗೆ ಅದೆಲ್ಲ ಬೇಕಾಗಿಲ್ಲ. ಬೇರೆ ಪಕ್ಷದಲ್ಲಿ ಯಾರಾದರೂ ಕೆಮ್ಮಿದರೂ ಸಹ ನನ್ನ ಹತ್ರ ಇನ್ಫಾರ್ಮೇಶನ್ ಇದೆ ಬ್ರದರ್, ನೋಡಿ ಜೇಬಲ್ಲೇ ಇದೆ ಅಂತ ಪೆನ್ ಡ್ರೈವ್ ತೆಗೆದು ತೋರಿಸ್ತಾರೆ. ತನ್ನ ಅಣ್ಣನ ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಶನ್ ಇರಲ್ಲ. ರಾಜ್ಯದ ಯಾವ ಮೂಲೆಯಲ್ಲಿ ಯಾರು ಏನು ಮಾಡಿದ್ರು ನನ್ನ ಹತ್ರ ಇನ್ಫಾರ್ಮೇಶನ್ ಇದೆ ಅನ್ನುವಂತಹ ವ್ಯಕ್ತಿಗೆ ತನ್ನ ಸ್ವಂತ ಅಣ್ಣನ ಮಕ್ಕಳು, ತನ್ನ ತಂದೆಯ ಮನೆಯಲ್ಲಿರುವಂತಹ ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ವಂತೆ. ಇದನ್ನು ಈ ರಾಜ್ಯದ ಜನ ನಂಬಬೇಕು. ಪ್ಲಸ್ ಆಂಧ್ರ ಪ್ರದೇಶದವರು ಮತ್ತು ಬಿಹಾರದವರು ಅಷ್ಟೆಲ್ಲ ಫಂಡ್ಗಳನ್ನು ತೆಗೆದುಕೊಂಡಿದ್ರೆ ನಮ್ಮ ಕುಮಾರಸ್ವಾಮಿ ಅವರು ಒಂದು ಪೋಸ್ಟಿಗೆ 4 ಟಿಕೆಟ್ಗೆ ಸಮಾಧಾನ ಪಟ್ಟು ಖುಷಿಯಾಗಿದ್ದಾರೆ. ಇದು ಇವರು ಕರ್ನಾಟಕಕ್ಕೆ ತೋರಿಸುವಂತಹ ಪ್ರೀತಿ ಮತ್ತು ನಿಷ್ಠೆ. ಸೊ ಅಲ್ಲಿಗೆ ಕರ್ನಾಟಕಕ್ಕೆ ಚೊಂಬು, ಕರ್ನಾಟಕಕ್ಕೆ ಮಾತ್ರ ಅಲ್ಲ, ದೇಶದ ಇತರೆ ಎಲ್ಲ ರಾಜ್ಯಗಳಿಗೂ ಚೊಂಬೆ ಕೊಟ್ಟಿರೋದು. ಜಸ್ಟ್ ಎಕ್ಸೆಪ್ಟ್ ಫಾರ್ ಆಂಧ್ರ ಪ್ರದೇಶ ಮತ್ತು ಬಿಹಾರ. ಆ ಎರಡನ್ನು ತುಂಬಿದ್ರು, ಆ ಎರಡಕ್ಕೂ ತುಂಬು, ಉಳಿದವರಿಗೆ ಚೆಂಬು. BJP ಆಡಳಿತ ಇರುವಂತಹ ರಾಜ್ಯಗಳಂತೂ ಕೆಮ್ಮಲ್ಲ, ಅವುಗಳಿಗೆ ಅನಿವಾರ್ಯತೆ. ಕಾಲಿಗೆ ಬಿದ್ದಾದರೂ ನೀವೇನು ಹೇಳಿದ್ರು ಪರವಾಗಿಲ್ಲ, ನಮ್ಮನ್ನು CM ಸ್ಥಾನದಿಂದ ತೆಗಿಬೇಡಿ ಅನ್ನುವಂತಹ ಪರಿಸ್ಥಿತಿ. ಇನ್ನು ಕಾಂಗ್ರೆಸ್ ಆಡಳಿತ ಇರುವಂತಹ ಪಕ್ಷಗಳು ಒಂದಷ್ಟು ಧರಣಿ ಮಾಡಿ, ಒಂದಷ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಅವರು ಗಂಟಲು ಒಣಗೋವರೆಗೂ ಮಾತಾಡಿ ಸುಮ್ಮನೆ ಆಗ್ಬಿಡ್ತಾರೆ. ಅಲ್ಲಿಗೆ ಎಲ್ಲರಿಗೂ ಕೂಡ ಚೊಂಬೆನೆ. ಸೊ ಇದು ಇವತ್ತಿನ ನಮ್ಮ ಬಜೆಟ್ಟಿನ ಅಮೃತ ಕಾಲದ ಬಜೆಟ್ಟಿನ ವಿಶೇಷಗಳು ಅಂತ ನನಗನ್ಸಿದ್ದು. ಮಿಕ್ಕಂತೆ ಎಲ್ಲ ವಿಚಾರಗಳನ್ನು ಬೇರೆ ಮಾಧ್ಯಮಗಳು, ಪೇಪರ್ಗಳು ನಾಳೆ ಬೆಳಗ್ಗೆ ಉದ್ದುದ್ದ ಬರೀತವೆ. ಮೋದಿಯನ್ನು ಮೋದಿಯವರು, ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಾಡಬೇಕಾದ್ರೆ ಅವ್ರಿಗೆ ಬಂದಿರಲ್ಲ ಇದನ್ನು ಹೆಂಗೆ ಸಮರ್ಥನೆ ಮಾಡ್ಕೋಬೇಕು ಅಂತ. ಅವ್ರು ಏನೋ ಮಾಡಿರ್ತಾರೆ, ಅದು ಹೊರಗೆ ಬಂದಮೇಲೆ ಇಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಇವರು ಕಟ್ಟುತ್ತಾರೆ ನೋಡಿ ಕತೆಗಳನ್ನು. ಮೋದಿಯ ದೂರದೃಷ್ಟಿ, ಮೋದಿಯ ಮಾಸ್ಟರ್ ಸ್ಟ್ರೋಕ್, ಇವರೇ ಸೃಷ್ಟಿ ಮಾಡ್ತಾರೆ. ಆವಾಗ ಪಾಪ ನಿರ್ಮಲಾ ಸೀತಾರಾಮನ್ ಅವರು ಕೂತ್ಕೊಂಡು ಪಾಯಿಂಟ್ಸ್ ಹಾಕೊಳ್ತಾರೆ. ಈ ಮೀಡಿಯಾದವರು, ಈ ಗೋಧಿಯವರು ಹಿಂಗೆ ಹೇಳಿದ್ರು, ಈ ಗೋಧಿ ಹಿಂಗೆ ಹೇಳಿದ್ರು, ನಾಳೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಪ್ರಶ್ನೆ ಬಂದರೆ ಹಿಂಗೆ ಹೇಳ್ಬೋದು, ಇವರು ನನಗೆ ಐಡಿಯಾಸ್ ಕೊಟ್ಟಿದ್ದಾರೆ ಅಂತ ಮೋದಿಯವರು ಮತ್ತು ಸೀತಾರಾಮನ್ ಅವರು ರೆಡಿ ಆಗ್ತಾರೆ. ಮೋದಿಯವರಂತೂ ಪತ್ರಕರ್ತರ ಮುಂದೆ ಬರಲ್ಲ, ಅಷ್ಟು ಧೈರ್ಯ ಅವ್ರಿಗಿಲ್ಲ. ಅದು ಸದನದಲ್ಲಿ ಮಾತಾಡಬೇಕಾದ್ರೆ ಚುಚ್ಚೋಕ್ಕೆ ಬೇಕಲ್ಲ, ಅದಕ್ಕೆ ಗೋಧಿ ಮಾಧ್ಯಮಗಳಿಂದ ಪಾಯಿಂಟ್ಗಳನ್ನು ಇವತ್ತು ನೈಟು ಕೂತ್ಕೊಂಡು ಎಲ್ಲರೂ ಬರ್ಕೊಳ್ತಾರೆ, ನಾಳೆಗೆ ಸಿದ್ಧವಾಗಿಬಿಡ್ತಾರೆ. ಸೊ ಇದು ಈ ವರ್ಷದ 2024-25 ಪೂರ್ಣ ಪ್ರಮಾಣದ ಬಜೆಟ್. ಮಧ್ಯಂತರ ಬಜೆಟ್ ಚುನಾವಣೆಗಿಂತ ಮೊದಲೇ ಆಗಿತ್ತು, ಈಗ ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡಿಸಲಾಗಿದೆ. ಹಾಗೂ ಹೀಗೂ IMF ಹೇಳ್ತಾ ಇದೆ,
ನಿಮ್ಮ ಆರ್ಥಿಕ ಸ್ಥಿತಿ ಸ್ವಲ್ಪ ಹದಗೆಡ್ತಾ ಇದೆ, ನಾವು ನಿಮಗೆ ಸಾಲ ಕೊಟ್ಟಿದ್ದೀವಿ ಹುಷಾರು ಅಂತ RBI ಹೇಳ್ತಾ ಇದೆ. ನಮ್ಮ ದೇಶದ RBI ಏನೂ ಇಲ್ಲ, ಎಲ್ಲ ಚೆನ್ನಾಗಿದೆ, ಸಬ್ ಚಂಗಾಸಿ ಅಂತ ಹೇಳ್ತಾ ಇದೆ. ಸೊ ಅಲ್ಲಿಗೆ ನಿಮಗೆ ಬಜೆಟ್ ಅರ್ಥ ಆಯಿತು ಅಂತ ಅಂದ್ಕೊಂಡಿರ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.